ವೀಕ್ಷಕರೇ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೀವು ನೋಡ್ತೀರ ಹಾಗೆ ಒಂದು ಕಚೇರಿನಲ್ಲಿ ಒಬ್ಬ ಕೈ ಮುಗಿದು ಕೂತ್ಕೊಂಡಿದ್ರೆ ಒಳಗ್ ನುಗ್ಗಿರೋಂಥ ಜನಗಳು ರೋಷಾವೇಶವಾಗಿ ಧಿಕ್ಕಾರ ಕೂಗಿಸ್ತಾ ಅವನ ಮೇಲೆ ದುಡ್ಡಿನ ಸುರಿಮಳೆನೆ ಸುರಿಸ್ತಾ ಇದ್ದಾರೆ. ದುಡ್ಡಿದ್ರೆ ಜಗವೆಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ಏನೂ ಇಲ್ಲ ಅನ್ನೋ ಥರ. ಎಲ್ಲಿ ನೋಡಿದ್ರು ದುಡ್ಡು, 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 100 ರೂಪಾಯಿ ನೋಟು ನೋಡಿ ಅವನಿಗೆ ದುಡ್ಡಿನ ಒಂದು ಹಾರ ಅಥವಾ ಮಾಲೆ ಅಥವಾ ಎಲ್ಲ ಎರಚೋದು ಒಂದು ಅಭಿಷೇಕನೇ ಮಾಡ್ತಾ ಇದ್ದಾರೆ. ಈ ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಇಲ್ಲಿದೆ ನೋಡಿ. ಲಂಚ ಕೊಡೋದು ತಪ್ಪು ಹಾಗೂ ಲಂಚ ತಗೊಳ್ಳೋದು ತಪ್ಪು, ಅದು ನಮ್ಗೆಲ್ಲರೂ ಗೊತ್ತಿರೋಂಥ ವಿಷಯ. ಆದರೆ ಈಗಿನ ಕಾಲದಲ್ಲಿ ಯಾವುದೇ ಒಂದು ಆಫೀಸ್ಗೆ ಹೋದರೆ ಕೆಲವು ಕೆಲಸಗಳಾಗಬೇಕಂದ್ರೆ ಲಂಚ ಕೊಡಲೇಬೇಕು. ಇದು ನಡೆದಿರೋದು ಗುಜರಾತ್ನ ಅಹಮದಾಬಾದ್ ಅಂತಿದೆಯಲ್ಲ, ಆ ಊರಿನ ಒಂದು ಭಾಗದಲ್ಲಿ. ಕುಡಿಯೋ ನೀರಲ್ಲಿ ತುಂಬ ಕಲುಷಿತವಾದ ಅಥವಾ ಕೊಳಕು ನೀರು ಬರ್ತಾ ಇತ್ತಂತೆ. ಅದನ್ನು ಸರಿ ಮಾಡಿಕೊಡಿ ಅಂತ ಅಧಿಕಾರಿಗಳು ಪತ್ರ ಕೊಟ್ಟಿರ್ತಾರೆ ಆ ಊರಿನ ಜನ. ಒಂದು ನೀರು ಬರುತ್ತೆ, ಇಲ್ಲ ನೀರು ಬರೋದೇ ಇಲ್ಲ, ಅಥವಾ ಬಂದ್ರೂ ಕಲುಷಿತ ನೀರು ಬರ್ತಾ ಇದೆ, ದಯವಿಟ್ಟು ಅದನ್ನು ಸರಿ ಮಾಡಿಕೊಡಿ ಅಂತ. ಅದು ಒಂದು ಒಳ್ಳೆ ರೀತಿನೇ ಅಲ್ವಾ, ನೀರು ಕೇಳೋದ್ರಲ್ಲಿ ತಪ್ಪೇನಿದೆ. ಅಷ್ಟಲ್ಲದೆ ಆ ನೀರು ಕುಡಿದವ್ರು ಎಷ್ಟೋ ಜನ ರೋಗ ಬಿದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ಕಾಯಿಲೆಗಳು ಬರೋದು ತುಂಬಾ ದಿನದಿಂದ ಆಗ್ತಾ ಇತ್ತಂತೆ. ಇದನ್ನು ನೋಡ್ಕೊಳ್ಳೋಂಥ ಅಧಿಕಾರಿಗಳು ಕ್ಯಾರೆ ಮಾಡಲ್ಲ. ಅವ್ರಿಗೇನಕ್ಕೆ, ಅವ್ರ ಮನೇಲಿ ಫಿಲ್ಟರ್ ವಾಟರ್ ಇದೆ, ಸಾವಿರಾರು ರೂಪಾಯಿ ಸಂಬಳ ಬರುತ್ತೆ, ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೋತಾರೆ, AC ಕಾರಲ್ಲಿ ಓಡಾಡ್ತಿರ್ತಾರೆ. ಹೀಗಾಗಿ ಆ ಊರಿನ ಜನ ಒಬ್ಬೊಬ್ಬರಾಗಿ ಪತ್ರ ಕೊಡಕ್ಕೆ ಹೋಗ್ತಾರೆ, ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಈ ಕಲುಷಿತ ನೀರು ಬಗ್ಗೆ ಒಂದು ಗಮನ ಕೊಡಿ ಅಂತ. ಒಂದು 5 ಜನ ಹೋಗ್ತಾರೆ, ಅಥವಾ ಇನ್ನೊಂದು 5 ಜನ ಹೋಗ್ತಾರೆ. ಯಾರೇ ಹೋದರೂ ಕೆಲಸ ಆಗಬೇಕಂದ್ರೆ ಲಂಚ ಕೊಡಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸೋಣಂತ ಈ ಮನುಷ್ಯ. ಕೆಲಸನೇ ಮಾಡ್ತಾ ಇರಲಿಲ್ವಂತೆ. ಹೀಗೆ ಸುಮಾರು ದಿನ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರು ಬಂದ್ರೂ ದುಡ್ಡು ಕೊಟ್ಟರೆ ಮಾತ್ರ ನಾನು ಕೆಲಸ ಮಾಡೋದು ಅಂತ ಕೂತ್ಕೊಂಡಿದ್ದಂತೆ ಇಲ್ಲಿ ಕೂತಿರೋ ದೊಡ್ಡ ಮಹಾನ್ ಭಾವ. ಯಾಕಂದರೆ ಅವ್ನು AC ಕಾರಲ್ಲೆಲ್ಲ ಓಡಾಡಬೇಕು, ಹೆಂಡತಿ ಮಕ್ಕಳಿಗೆ AC ಕಾರಲ್ಲಿ ಕೂಡಿಸ್ಕೊಂಡು ಓಡಾಡಿಸ್ಬೇಕು, ದುಡ್ಡು ಮಾಡಬೇಕು, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಬೇಕಲ್ವಾ. ಅಷ್ಟಲ್ಲದೆ ಇವ್ರು ಹೇಳ್ತಾರಂತೆ ಪುಕ್ಸಟ್ಟೆ ಹೆಂಗೆ ಮಾಡೋಕ್ಕಾಗತ್ತೆ ಅಂತ. ಜನ ಕೇಳಿದ್ರೆ ಪುಕ್ಸಟ್ಟೆ ಕೆಲಸ ಮಾಡೋಕ್ಕಾಗಲ್ಲ, ನೀವು ಕೊಟ್ಟರೆ ನಾವು ಕೆಲಸ ಮಾಡೋದು, ನಾವು ಬೇರೆಯವ್ರಿಗೂ ಹಂಚ್ಬೇಕು ಅಂತ. ಅಷ್ಟಲ್ಲದೆ ಈ ಮನುಷ್ಯಂಗೆ ಎಂಥ ಒಡಾಸಿಟಿ ಇರುತ್ತೆ ಅಂತಂದರೆ, ಇದು ಸರ್ಕಾರಿ ಕೆಲಸ ಯಾವತ್ತೂ ಸುಮ್ಮನೆ ಆಗಲ್ಲ, ದುಡ್ಡು ಕೊಟ್ಟರೆ ಆಗೋದು ಅಂತ ಜನಗಳಿಗೆ ಬೈದು ಕಳಿಸಿದ್ನಂತೆ. ನೀವು ಜನಗಳು ಎಲ್ಲೋದ್ರೂ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತೀರಲ್ಲ, ಹಂಗೆ ಇಲ್ಲೂ ದುಡ್ಡು ಕೊಡಲೇಬೇಕು ಅಂತ ಒಳ್ಳೆ ಬುದ್ಧಿವಾದ ಹೇಳೋ ಥರ ಹೇಳಿ ಕಳಿಸ್ತಾ ಇದ್ದಂತೆ ಬಂದವ್ರಿಗೆಲ್ಲ. ಇದರಿಂದ ರೋಸತ್ತಂಥ ಜನ ಎಷ್ಟು ಮಾಡ್ತೀಯ, ಎಷ್ಟು ತಿಂತೀಯ ತಗೋ ಅಂತ ಅಂದ್ಬಿಟ್ಟು ಕತ್ತಿಗೆ ಫಲಕಗಳನ್ನ ಹಾಕ್ಕೊಂಡು ಅವನ ಮುಖದ ಮೇಲೆ ದುಡ್ಡು ಎರಚ್ತಾ, ತಿನ್ನು, ನಿನ್ನ ಯೋಗ್ಯತೆ ಇದೇನಾ, ನಮಗೆ ಕಲುಷಿತ ನೀರು ಕೊಡ್ತಿದೆಯಲ್ಲ, ನೀನು ಈ ದುಡ್ಡು ತಿನ್ನು ಅಂತ ಒಂದು ಪ್ರತಿಭಟನೆ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ. ವೀಕ್ಷಕರೇ, ನಿಮ್ಗೇನು ಅನಿಸುತ್ತೆ? ಈ ರೀತಿ ಒಂದು ಅನ್ಯಾಯ ಮಾಡೋ ಕರಪ್ಟ್ ಆಫೀಸರ್ಗಳಿಗೆ ಈ ರೀತಿ ಪ್ರತಿಭಟನೆ ಮಾಡೋದು ಸರಿನಾ? ಬರೀ ದುಡ್ಡಿನ ಸುರಿಮಳೆ ಸುರಿಸ್ತಾ ಇದನ್ನೇ ತಿನ್ನು ಅನ್ನೋದು ಸರಿನಾ? ದೇಶಾದ್ಯಂತ ಈ ರೀತಿ ಮುಂದೆ ಆದರೂ ಆಗ್ಬೋದು. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.